ಇದನ್ನು ನೀವೆಲ್ಲರೂ ತಿಳ್ಕೋಬೇಕು. ಯಾರೂ ನಿಮ್ಮಿಂದ ಬರೋದಿಲ್ಲ. ಕನಕದಾಸರು ಅದನ್ನು ಹೇಳ್ತಾರೆ, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಆಗಿನ ಕಾಲದ ICU ತಿಳಿಸ್ಕೊಡ್ತಾರವರು. ಈಗಲೂ ಇದೆ ಕೆಲವು ಮನೆಗಳಲ್ಲಿ. ನೀವು ಸ್ವಲ್ಪ ಊರೊಳಗಡೆಗೆ ಯಾವ್ದಾದ್ರು ಹಳ್ಳಿಗೆ, ಈ ಊರಿಂದ ಹತ್ತಿರದಲ್ಲಿರ್ತಕ್ಕಂಥ ಹಳ್ಳಿಗೆ ಹೋದರೆ ತೊಟ್ಟಿ ಮನೆ ಸಿಗುತ್ತೆ. ಮನೆಯಲ್ಲಿ ಇರ್ತಾನೆ ಕೋಣೆನಲ್ಲಿ, ಅವನಿಗೆ ಅಂತ್ಯಕಾಲ ಬಂದಿರುತ್ತೆ. ಜಗ್ಲಿಗೆ ಹಾಕ್ಕೋತಾರೆ ಮೊದಲು, ಎಲ್ಲರಿಗೂ ಹೇಳ್ ಕಳಿಸು ಅಂತಾರೆ. ಸುತ್ತಲೂ ಕುಳಿತಿದ್ದ ಮಿತ್ರ ಬಾಂಧವರೆಲ್ಲ ಕೂತಿರ್ತಾರೆ, ಏನಪ್ಪ ಇವನ್ ಗತಿ ಅಂತ. ಹೊತ್ತು ಹೋಯಿತು ಹೊರಗೆ ಹಾಕೆನವರು ಅಂತಾರೆ. ಹೊತ್ತು ಅಂದರೆ ಪ್ರಾಣ ಅಂತ. ಹೊತ್ತು ಹೋಯಿತು ಹೊರಗೆ ಹಾಕೆನವರು, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು ಅಂತಾರೆ. ಬೆಂಗಳೂರಿಗೆ ಬಂದಿರೋರಿಗೆಲ್ಲ ಗೊತ್ತಿದೆ. ಅಲ್ಲಿಗೆ ಇಲ್ಲೂ ಇದೆ. ಕಸ ತೆಗಿಬೇಕು ಅಂದರೆ ಹಿಂದೆ ಎಲ್ಲ ನಾವೆಲ್ಲ ಚಿಕ್ಕ ಹುಡುಗರಾಗಿರುವಾಗ ಅಲ್ಲೊಂದು BCC ತೊಟ್ಟಿ ಅಂತ ಇರ್ತಿತ್ತು, ಅಲ್ಲಿ ಹಾಕೋಗ್ಬಿಡ್ತಾ ಇದ್ವಿ. ಇವತ್ತು ಹಂಗೆ ಹಾಕೋಂಗಿಲ್ಲ. ಮನೆಗೆ ಬಂದು ಕಸನ ಕಲೆಕ್ಟ್ ಮಾಡ್ತೀವಿ ಅಂತ. ಆ ಗಂಟೆ ಬಾರಿಸ್ತಾರೆ ಬಂದಾಗ, ಟಣ್ ಅಂತ. ಈಗ ಶಿಲ್ಪಿ ಹೊಡಿತಾರೆ ಪಿರ್ರ್ ಅಂತ. ಅದಕ್ಕೆ ಬಂದಾಗ ನೀವು ಕೊಡಬೇಕಲ್ಲಿ. ಕೊಡಲಿಲ್ಲ ಅಂತಂದರೆ ಅವರು ನಿಮ್ಮ ಮುಂದಿನ ಮನೆಗೆ ಹೋಗ್ಬಿಡ್ತಾರೆ. ಒಂದಿನ ಬಂದಿಲ್ಲ ಅಂತ ಇಟ್ಕೊಳ್ಳಿ ಕಲೆಕ್ಟ್ ಮಾಡೋರು, ಏನು ಮಾಡ್ತೀರಿ? ಇರಲಿ ಬಿಡು ನಾಳೆಗೆ ಹಾಕೋಣ ಅಂತೀರಿ. ಎರಡನೇ ದಿನ ಬರಲಿಲ್ಲ, ಓಕೆ ಪರವಾಗಿಲ್ಲ ವಾಸನೆ ಬರ್ತಿದೆ ಅಂತ ಅಂತಾರೆ, ಸ್ವಲ್ಪ ಅಲ್ಲೆಲ್ಲರೂ ಇಟ್ಬಿಟ್ಟು ಬಾಗ್ಲಾಕ್ಬಿಡು ಅಂತೀವಿ. ಮೂರನೇ ದಿನನೂ ಬರಲಿಲ್ಲ, ಯುಟಿಲಿಟಿ ಅಂತಿರುತ್ತಲ್ಲ ಫ್ಲ್ಯಾಟಲ್ಲಿ, ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಇವ್ರ ಮನೆ ವಾಸನೆ ಅವ್ರಿಗೆ, ಅವ್ರ ಮನೆ ವಾಸನೆ ಇವ್ರಿಗೆ, ಅಷ್ಟೇ. 3 ದಿನ ಆದರೂ ಕಸ ಇಟ್ಕೋತೀವ್ರಿ. ಕನಕದಾಸರು ಅವತ್ತು ಹೇಳ್ತಾರೆ, ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ, ಹೊತ್ತುಕೊಂಡೊಯ್ದು ಅಗ್ನಿಯಲ್ಲಿ ಬಿಸಿಡುವರು, ಯಾರೂ ಸಂಗಡ ಬಾಹೋರಿಲ್ಲ ಅಂತ. ಸ್ನೇಹಿತರೆ, ನಾವೆಲ್ಲ ಕೂಡ ಬೋರ್ಡಿಂಗ್ ಪಾಸ್ನ ತಗೊಂಡೇ ಬಂದಿರೋರು. ಡೋಂಟ್ ಬಿ ಅಂಡರ್ ದಿ ಇಂಪ್ರೆಷನ್ ದಟ್ ಎವ್ರಿಬಡಿ ಈಸ್ ಹಿಯರ್ ಪರ್ಮನೆಂಟ್. ನನಗೂ ಕೊಟ್ಟಿದ್ದಾರೆ, ನಿಮಗೂ ಕೊಟ್ಟಿದ್ದಾರೆ, ಎಲ್ಲರ ಹತ್ರನೂ ಇದೆ ಬೋರ್ಡಿಂಗ್ ಪಾಸು. ಇಟ್ ಈಸ್ ಇನ್ ದಿ ಸೀಲ್ಡ್ ಕವರ್. ಗೊತ್ತಿಲ್ಲ ನೆಕ್ಸ್ಟ್ ಮಾರ್ನೆಂಟ್ ಏನು ಅಂತ ಗೊತ್ತಿಲ್ಲ. ನಾನು 2 ತಿಂಗಳು ಪ್ರೋಗ್ರಾಮ್ ಹಾಕ್ಕೊಟ್ಟಿದ್ದೀನಿ, ನಂಗೆ ಗೊತ್ತಿಲ್ಲ. ಭಗವಂತ ಪ್ರೋಗ್ರಾಮ್ ನಡೆಸಬೇಕು ಅಂತಂದರೆ ಉಳಿಸ್ಕೋಬೇಕು ನನ್ನ, ಅಷ್ಟೇ. ಯೋಚನೆ ಮಾಡಿ. ಆ ಫ್ಲೈಟು ನೆವರ್ ಡಿಲೇಡು. ಇಟ್ ಈಸ್ ನಾಟ್ ಆಪರೇಟೆಡ್ ಬೈ ಇಂಡಿಗೋ. ಹೋಗಲಿ ಅಂದರೆ ಆ ಫ್ಲೈಟಲ್ಲಿ ಸೀಟ್ ನಂಬರ್ 11A ಇಲ್ಲವೇ ಇಲ್ಲ. ಕರೀತಿದ್ದಂಗೆ ಹೊರಟೋಗ್ಬಿಡ್ಬೇಕು. ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಅಂತ ಕನಕದಾಸರು ಎಚ್ಚರಿಸಿದವರು.